ನೀರುದೇವಿಗೆ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 13ರಂದು ತಾಲೂಕು ಮಟ್ಟದ ಭಜನಾ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ದೇವಸ್ಥಾನದ ಸಂಚಾಲಕ ಚಿದಾನಂದ್ ತಿಳಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಸಬಾ ಹೋಬಳಿಯ ಹೊನ್ನೆಬಾಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನೀರುದೇವಿಗೆ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುವುದು. ಕೃಷಿಯನ್ನೇ ಕಾಯಕವನ್ನಾಗಿಸಿಕೊಂಡ ರೈತರ ನೋವು ಮರೆಸಲು ಈ ಭಜನಾ ಸ್ಪರ್ಧೆ ಕೈಗೊಂಡಿದ್ದೇವೆ. ಭಜನೆಯಲ್ಲಿ ಭಾಗವಹಿಸುವ ಎಲ್ಲಾ ತಂಡಗಳಿಗೂ ವಿಶೇಷ ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ನೀಡುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಕೀಲರಾದ ಬಸವರಾಜ್ ಅವರು ಜಾತ್ರೆಯ ವಿವರವನ್ನ ತಿಳಿಸಿದರು. ಈ ವೇಳೆ ತಾಲೂಕಿನ ಆಜುಬಾಜು ಗ್ರಾಮಸ್ಥರು, ದೇವಾಲಯದ ಆಡಳಿತ ಮಂಡಳಿ, ಗ್ರಾಮಸ್ಥರು ಉಪಸ್ಥಿತರಿದ್ದರು. ದ್ವಿತೀಯ ಬಹುಮಾನ 3,000, ತೃತೀಯ ಬಹುಮಾನ 2,000 ಕೊಡಲಾಗ್ತದೆ. 30 ತಂಡಗಳಿಗೆ ಮಾತ್ರ ಆದ್ಯತೆ ಇರುತ್ತದೆ. ತಂಡಗಳಿಗೆ ಯಾವುದೇ ಬಸ್ ಪ್ರಯಾಣ ವ್ಯತ್ಯಯ ಇರುವುದಿಲ್ಲ. ಇದರ ಮೂಲ ಉದ್ದೇಶ ನಮ್ಮ ಸಾಂಪ್ರದಾಯಿಕ ಕಾರ್ಯಕ್ರಮಗಳಾದ ಭಜನಾ ಕಾರ್ಯಕ್ರಮಗಳು ವ್ಯಕ್ತಿಯ ವ್ಯಕ್ತಿತ್ವದ ಪುರೋಭಿವೃದ್ಧಿಗೆ ಅತ್ಯಂತ ಪೂರಕವಾದಂತಹ ಕಾರ್ಯಕ್ರಮಗಳು. ಇದನ್ನು ಯಶಸ್ವಿಯಾಗಿ ನಡೆಸುವುದರ ಮುಖಾಂತರ ರಾಜ್ಯ ಮಟ್ಟ ಮತ್ತು ತಾಲೂಕು ತಂಡವನ್ನ ವಾದ್ಯದೊಂದಿಗೆ ವೇದಿಕೆ ಕರೆದುಕೊಂಡು ಹೋಗೋದರ ಮುಖಾಂತರ ಅವರಿಗೆ ಮತ್ತಷ್ಟು ಪ್ರೇರಣೆಯನ್ನ ತುಂಬುವಂತ ಈ ಕಾರ್ಯವನ್ನ ನಮ್ಮ ಸಮಸ್ತ ಹೊನ್ನೆಬಾಗಿ ಗ್ರಾಮಸ್ಥರು ಇಷ್ಟಪಟ್ಟು ಪ್ರೀತಿಯಿಂದ ಇತ್ತೀಚಿನ ದುಂದುವೆಚ್ಚಕ್ಕೆ ಕಾರಣವಾಗುವಂತಹ ಆರ್ಕೆಸ್ಟ್ರಾ ಇವುಗಳಿಂದ ದೂರ ಇಡಿಸುವಂತ ಒಂದು ಒಳ್ಳೆಯ ಯೋಚನೆಯನ್ನ ನಮ್ಮ ಯುವ ಪೀಳಿಗೆ ಕನ್ವೀನರ್ ಚಿದಾನಂದ್, ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮಂಜುನಾಥ್ ಮತ್ತು HK ಬಸವರಾಜು ಮತ್ತು ಶಶಿಧರ್ PLD ಬ್ಯಾಂಕ್ ಅಧ್ಯಕ್ಷರು ಮತ್ತು ಮೋಹನ್ ಮತ್ತೆ ಬಹಳಷ್ಟು ಜನ ಜಗದೀಶ್, ಚಿದಾನಂದ್ ಎಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತಾರತಮ್ಯವಿಲ್ಲದೆ ವಿವಿಧ ಧರ್ಮ ಜಾತಿ ತಾರತಮ್ಯ ಎಲ್ಲ ಜನಾಂಗದವರು ಸೇರಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡ್ತೀವಿ. ಇದರ ಮೂಲ ಉದ್ದೇಶ ಭಗವಂತನ ಮೇಲೆ ನಾವು ಕೃಪೆಗೆ ಪಾತ್ರರಾಗುವುದರ ಮುಖಾಂತರ ಮುಂದೆ ಬರುವ ಮಳೆಗಾಲವು ಹೆಚ್ಚು ಮಳೆ ಬೆಳೆ ಸಮೃದ್ಧಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ವಿವಿಧ ತಂಡಗಳು ಬರುವುದರ ಮುಖಾಂತರ ತಮ್ಮನ್ನು ತಾವು ನೋಂದಾಯಿಸಿಕೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಭಾಗವಹಿಸುವ ಸದಸ್ಯರಿಗೆ ಸರ್ಟಿಫಿಕೇಟ್ ಅನ್ನು ಕೊಡಲಾಗ್ತದೆ. ಈ ಸರ್ಟಿಫಿಕೇಟ್ ಅವರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಲ್ಲಿ ನಾಡಿನ ಕೃಷಿಕ ವರ್ಗವು ವರ್ಷಂಬತ್ಕಾಲ ಕಾರ್ಯಕ್ರಮವನ್ನು ಮಾಡಿ ಕೃಷಿಯನ್ನು ಮಾಡಿ ಪ್ರತಿ ಬೇಸಿಗೆಯ ಸಂದರ್ಭದಲ್ಲಿ ಜಾತ್ರಾ ಮಹೋತ್ಸವವನ್ನು ಮಾಡಿ ಸಂತೋಷವನ್ನು ಪಡ್ತಾರೆ. ಶ್ರೀ ನೀರುದೇವಿ ರಂಗನಾಥ ಸ್ವಾಮಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಸಬಾ ಹೋಬಳಿ ಹೊನ್ನೆಬಾಗಿ ಗ್ರಾಮದಲ್ಲಿರ್ತಕ್ಕಂಥದ್ದು ದೇವಾಲಯ. ನೀರುದೇವಿಗೆ ರಂಗನಾಥ ಸ್ವಾಮಿ ಎಂಬತಕ್ಕಂಥದ್ದು ಒಂದು ಪ್ರಸಿದ್ಧವಾದಂಥ ದೇವಾಲಯ. ದೇವರು ಪೂರ್ವಿಕರು ಪುರಾತನ ಪುರಾಣಗಳ ಪ್ರಕಾರ ನೀರುದೇವಿಗೆ ಎಂದರೆ ಆ ಸಂದರ್ಭದಲ್ಲಿ ಮಧ್ಯಾಹ್ನದ ಪೂಜೆಗೆ ಹೋದಂಥ ಪೂಜಾರಿಯು ಎಣ್ಣೆಯನ್ನು ಮರೆತು ಹೋಗಿದ್ದ ಸಂದರ್ಭದಲ್ಲಿ ಮತ್ತೆ ಬಂದು ತರಲು ಸಾಧ್ಯವಿಲ್ಲದೆ ಹೋದ ಕಾರಣ ಕೆಳಗಿನ ಸಿಹಿ ನೀರು ಬಾವಿ ಎಂಬತಕ್ಕಂಥ ಬಾವಿಯ ನೀರನ್ನೇ ಒಯ್ದು ಹಚ್ಚಿದಾಗ ಆ ದೀಪವು ಪೂರ್ತಿ ಎಣ್ಣೆ ಉರಿದಂತೆ ಉರಿದು ನೀರು ಖಾಲಿಯಾಗುತ್ತದೆ. ಅಲ್ಲಿನಿಂದ ನೀರುದೇವಿಗೆ ಎಂದು ಕರೆಯಲ್ಪಟ್ಟಿದೆ. ಇದು ಒಂದು ವೈಶಿಷ್ಟ್ಯವಾದ ಪವಾಡವಾಗಿದೆ. ಯುಗಾದಿ ಹಬ್ಬ ನಡೆದ 15 ದಿನಗಳಲ್ಲಿ ಪ್ರತಿ ವರ್ಷವೂ ಈ ಜಾತ್ರೆಯನ್ನು ಸಂಭ್ರಮ ಸಡಗರದಿಂದ ಗ್ರಾಮದ ಸಮಸ್ತ ಜನತೆಯರು, ಆಜುಬಾಜಿನ ಸಮಸ್ತ ಜನತೆಯರು ಸೇರಿಕೊಂಡು ಆಚರಿಸಲಾಗುತ್ತದೆ. ಮಾಸಿಕ ಮಾಸಶಾಸನವನ್ನು ಕೊಡುವಂಥ ಸೌಲಭ್ಯವಿರ್ತದಕ್ಕೆ ಉಪಯುಕ್ತವಾಗುತ್ತೆ ಅಂತ ನಾವು ಭಾವಿಸ್ತೇವೆ. ನಾವು ಕೊಡುವ ಬಹುಮಾನ ಅದು ಬಹುಮಾನವಲ್ಲ, ಸ್ಫೂರ್ತಿಯ ಅಷ್ಟೇ ಎಂಬುದಾಗಿ ಹೇಳ್ತಾ ಸದ್ಭಕ್ತರು ಹೆಚ್ಚು ಜನ ಇಲ್ಲಿ ಬಂದು ಭಾಗವಹಿಸಬೇಕು ಮತ್ತು 6 ಗಂಟೆಗೆ ಬಂದು ಭಾಗವಹಿಸುವುದರಿಂದ ಅವರನ್ನ ಕಲಾ ತಂಡಗಳನ್ನು ವಾದ್ಯಗೋಷ್ಠಿಯ ಮುಖಾಂತರ ಕರೆಸಿ ಕೃಷಿ ಕೃತ್ಯ ಕಾಯಕವನ್ನು ಮಾಡಿದವನ ಸದ್ಭಕ್ತನನ್ನ ಪೂಜಿಸುವಂತಹ, ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ನನ್ನನ್ನು ಬದುಕಿಸಯ್ಯ, ಆತ ಶುದ್ಧ, ಆತನ ಮನಶುದ್ಧ, ಆತನ ಭಾವಶುದ್ಧ, ಆತನ ಮನೆಯಲ್ಲಿ ಪಾದ ಪೂಜೆ ಮಾಡಿದ ಗುರುವಿನ ಜೀವನ ಪಾವನ ಕಾರಣ ಕೂಡಲ ಸಂಗಮ ದೇವ ಎಂದು ಹೇಳ್ತೀವಿ. ಕೃಷಿ ಕೃತ್ಯ ಕಾಯಕವನ್ನು ಮಾಡುವ ನಾವೆಲ್ಲರೂ ಸೇರಿ ಒಂದು ಅತ್ಯಂತ ಸಂತೋಷದಾಯಕವಾದ ಜಾತ್ರೆಯನ್ನು ಆಚರಿಸಿ ಅದರಲ್ಲಿ ನಾವು ನೆಮ್ಮದಿಯಿಂದ ಸುಖಕರವಾದ ಜೀವನವನ್ನು ಮಾಡಬೇಕು ಮತ್ತು ಭಗವಂತ ರಂಗನಾಥ ಶನಿವಾರ 11ರಂದು ಆರಂಭವಾಗುವಂಥ ಈ ಧ್ವಜಾರೋಹಣ ಕಾರ್ಯಕ್ರಮದೊಂದಿಗೆ ಜಾತ್ರಾ ಮಹೋತ್ಸವ ಆರಂಭವಾಗುತ್ತೆ. ವಿವಿಧ ಗ್ರಾಮಗಳಿಂದ ಜನ ಬಂದು ತನ್ನ ಮನೆಯಲ್ಲಿ ನೆಂಟರ ಮನೆಯಲ್ಲಿ ಉಳ್ಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ನಂತರ ಭಾನುವಾರ ದಿನ ರಂಗನಾಥ ಸ್ವಾಮಿಗೆ ಧೂಪೋತ್ಸವ ಸೇವೆಯನ್ನು ಮಾಡಲಾಗ್ತದೆ. 101 ಎಡೆಯನ್ನು ಹಾಕಿ ಭಕ್ತಿ ಭಾವದಿಂದ ಭಗವಂತನನ್ನು ಪ್ರಾರ್ಥಿಸ್ತಾರೆ, ಮಳೆ ಬೆಳೆಯನ್ನು ಕೊಡಪ್ಪ ಅಂತೇಳಿ. ನಂತರ ಆ ದಿನ ರಾತ್ರಿ ಉತ್ಸವ ಏರ್ಪಡಿಸ್ತಾರೆ ಗ್ರಾಮಸ್ಥರಿಂದ. ನಂತರ ಬೆಳಿಗ್ಗೆ ಸೋಮವಾರ ದಿನ ರಥೋತ್ಸವ ರಂಗನಾಥ ಸ್ವಾಮಿ, ಕರಿಯಮ್ಮ ಮತ್ತು ಗೊಲರಟ್ಟಿ ಹನುಮಂತರಾಯಪ್ಪ ಮತ್ತು ದೆಬ್ಬೆಗಡದ ಗ್ರಾಮದ ದೇವರುಗಳು 4 ದೇವರುಗಳು ಸೇರಿ ಈ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಲಾಗ್ತದೆ. ಸೋಮವಾರ ಸಂಜೆ ಅತ್ಯಂತ ಬಹುಮುಖ್ಯವಾಗಿ ರಸಮಂಜರಿ ಕಾರ್ಯಕ್ರಮಗಳು, ಮಾನಸಿಕವಾಗಿ ಮನುಷ್ಯನನ್ನ ಸ್ವಾಸ್ಥ್ಯಗೊಳಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗ್ತದೆ.
ಮಿತ್ರರು ಬಂದು ನಾಡಿಗೆ ಪ್ರಚಾರ ಮಾಡಿದರೆ ಇನ್ನು ಭಜನಾ ಪದ, ತತ್ವ ಪದ ಇವೆಲ್ಲವೂ ಸಹ ಉಳಿತದೆ. ಉತ್ತಮ ಜಡ್ಜ್ ಆಗಿ ನಮ್ಮ ನವೋದಯ ಕಾಲೇಜಿನ ರವಿ ಸಾರ್ ಅವರು, ಪ್ರಿನ್ಸಿಪಾಲ್ ರವಿ ಸಾರ್ ಅವರು, ಡಾಕ್ಟರ್ ರವಿಕುಮಾರ್ ಅವರು ಭಾಗವಹಿಸ್ತಾರೆ. ಮತ್ತೆ ಕಂಚಿರಾಯಪ್ಪನವರು ಜಡ್ಜ್ ಆಗಿ ಬರ್ತಿದ್ದಾರೆ. ಮತ್ತೊಬ್ಬ ಹಿರಿಯ ಪ್ರಾಧ್ಯಾಪಕರು ಸಹ ಜಡ್ಜ್ ಆಗಿ ಬರ್ತಾ ಇದ್ದಾರೆ. ಇಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಭಗವಂತ ಒಳ್ಳೆ ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಮತ್ತೊಮ್ಮೆ ರಂಗನಾಥನಿಗೆ ಬಾಗಿದ ತಲೆಯವನಾಗಿ, ಜೋಡಿಸಿದ ಕರೆದವನಾಗಿ ಶತಕೋಟಿ ಪ್ರಣಾಮದ ಪ್ರಣಂತಿಯ ಪರಂಪರೆಯನ್ನು ಸಮರ್ಪಿಸುತ್ತಾ ವನ್ಯವಾಗಿ ಗ್ರಾಮಸ್ಥರಿಗೆ, ಆಜುಬಾಜಿನ ಗ್ರಾಮಸ್ಥರಿಗೆ ನಾಡಿಗೆ ಒಳಿತಾಗಲಿ ಅಂತೇಳಿ ನನ್ನ ಮಾತಿಗೆ ಮಂಗಳವನ್ನಾಡ್ತೀನಿ. ಜೈ ನಾಡಿಗೆ ಇರಲಿ ಅಂತೇಳಿ ನಾವು ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಈ ಕನ್ವೀನರ್ ಅವರು ಚಿದಾನಂದವ್ರ ಜವಾಬ್ದಾರಿ ಬಹಳ ಇದೆ. ತಾಳ್ಮೆ, ಪ್ರೀತಿ, ವಿಶ್ವಾಸ, ಸಹನೆ, ಒಬ್ಬ ನಾಯಕನಿಗೆ ಸಹನೆ ಬೇಕು. ಆ ಗುಣ ಅವರಲ್ಲಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಅವರ ತಾತನ ಕಾಲದಿಂದ ದೊಡ್ಡೇಗೌಡರು ಅಂದರೆ ಇಡೀ ನಮ್ಮ ಊರಿಗೆ ಆರ್ಥಿಕವಾಗಿ ಶ್ರೀಮಂತರಂದ್ರೆ ಗುಣವಂತರಾಗಿದ್ದರು. ಇವತ್ತು ಸಹ ನಾನು ಅವತ್ತು ಎಲ್ಲ ಕಡೆ ಅವರ ಪದವನ್ನು ಹೇಳ್ತೀನಿ. ಅವರ ತಂದೆ ಬಸವರಾಜರು ಇವತ್ತು ನಮ್ಮ ಊರಿನ ಹಿರಿಯ ಗ್ರಾಮಸ್ಥರಾಗಿದ್ದಾರೆ. ಅವ್ರನ್ನೆಲ್ಲ ನೆನೆಯೋದು ಬಹಳಷ್ಟು ಜನ ಹಿರಿಯರಿದ್ದಾರೆ. ಶಶಿಧರ್ ಇರ್ಬೋದು, ಬೇರೆ ಮೋಹನ್ ಯಾರೇ ಇರ್ಬೋದು, ಅವರನ್ನೆಲ್ಲ ನೆನೆಯೋದನ್ನ ಉದ್ದೇಶ ಏನಪ್ಪ ಅಂದರೆ ಅವರ ಸದ್ಗುಣಗಳನ್ನು ನಾವು ಪಾಲಿಸುವಂತಾಗಬೇಕು ಅಂತ ಆಸೆಗೋಸ್ಕರ ಈ ಬಾಲ್ಯದಲ್ಲಿ, ಈ ವಯಸ್ಸಿನಲ್ಲಿ ಕನ್ವೀನರ್ ಆಗಿ ಕನ್ನೇಬಾಗಿ ಗ್ರಾಮದಲ್ಲಿ ಕನ್ವೀನರ್ ಆಗಿ ವೆಲ್ಕಮ್ ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಈರ್ಜಿಗೆ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಭಾನುವಾರ ನೂರಂಜಡೆ, ಸೋಮವಾರ ತೇರು, ಮಂಗಳವಾರ ಬನ್ನಿಮರ ಹತ್ತುವ ಕಾರ್ಯಕ್ರಮ ಇರ್ತದೆ. ಹಾಗಾಗಿ ಜಾತ್ರಾ ಮಹೋತ್ಸವಕ್ಕೆ ಆಹ್ವಾನವನ್ನು ನೀಡ್ತಿದ್ದೇವೆ. ಈಗ ಎಷ್ಟು ಭಜನಾ ಕಾರ್ಯಕ್ರಮ ಅಂತ ಮಾಡ್ತೀರಾ, ಅದು ಸ್ಟೇಟ್ ಲೆವೆಲ್ ಅಂತ ಮಾಡ್ತಾ ಇದ್ದೀರಾ? ಆ ಥರ ಲೆವೆಲ್ ಅಂತ ಹಾಕೊಂಡು ಸರ್ ದಿಢೀರ್ ಟೈಮ್ ಕಮ್ಮಿ ಅಂತ ಅವ್ರಿಗೆ ಗೊತ್ತಾದಂಗೆ ಅದು ಒಂದು 30 ತಂಡ ಆಗ್ತದೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ಮಾಡ್ತೀವಿ. ಇದ್ರ ಮುಂದೆ ನಮ್ಮ ಹುಡುಗರು ಒಪ್ಪಿ ಒಂದು ಜಿಲ್ಲಾ ಮಟ್ಟದ್ದೇ ಮಾಡುವಂಥ ಶಕ್ತಿಯನ್ನು ನಮಗೆ ಕೊಡಲಿ. ಅದಕ್ಕೆ ಆರ್ಗನೈಸ್ ಮಾಡೋಕ್ಕೆ ನಮಗೆ ದೇವರು ಮನಸ್ಸು ಕೊಟ್ಟಿದ್ದಾನೆ. ನಮ್ಮವೆಲ್ಲ ಫೈಲ್ ಈ ಥರ ಕಾರ್ಯಕ್ರಮದ ಮೂಲ ಉದ್ದೇಶ ಕೃಷಿ ಕೃತ್ಯ ಕಾಯಕವು ಮಾಡಿ ತಮ್ಮ ನೋವನ್ನು ಮರೆಯುವುದಕ್ಕೋಸ್ಕರ ಕಲೆಯನ್ನು ರೂಢಿ